ಇವತ್ತಿನಿಂದ ನಾನು ನಿಮಗೆ ಗ್ರಾಮರ್ ಜೊತೆ ಟೆನ್ಸಸ್ ಮತ್ತು ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಆಕ್ಸಿಲರಿ ವರ್ಬ್ಸ್, ಮಾಡೆಲ್ ವರ್ಬ್ಸ್ ಮತ್ತು ಪರ್ಫೆಕ್ಟ್ ಮಾಡೆಲ್ಸ್ ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇರ್ತೀನಿ. ಸೊ ಇವತ್ತು ನಾವು ಟೆನ್ಸಸ್ನಿಂದ ಸ್ಟಾರ್ಟ್ ಮಾಡೋಣ. ಟೆನ್ಸಸ್ ಮಾಡೆಲ್ಸ್ ಎಲ್ಲ ಹೇಳಿಕೊಡ್ತೇನೆ. ಪ್ರೆಸೆಂಟ್ ಟೆನ್ಸಸ್ನಲ್ಲಿ ಅಂದರೆ ವರ್ತಮಾನ ಕಾಲದಲ್ಲಿ ಏನೆಲ್ಲ ಇದೆ ನೋಡೋಣ. ಫಸ್ಟಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಾಮಾನ್ಯ ವರ್ತಮಾನ, ಸಾಧಾರಣ ವರ್ತಮಾನ ಕಾಲ. ನಿತ್ಯ ನಡೆಯುವ ಕ್ರಿಯೆ, ಅಭ್ಯಾಸ, ಸತ್ಯ ಅಥವಾ ನಿಯಮವನ್ನು ಸೂಚಿಸುತ್ತದೆ. ಐ ಕಮ್ ಅಂದರೆ ನಾನು ಬರ್ತೇನೆ, ದಿನಾಲು ಬರುವುದಕ್ಕೆ. ನಿನ್ನೆನೂ ಬಂದೆ, ಇವತ್ತು ಬರ್ತೇನೆ, ನಾಳೆನೂ ಬರ್ತೇನೆ, ಸೊ ನಾನು ಬರ್ತೇನೆ. ಮೋಸ್ಟ್ಲಿ ಇದೆಲ್ಲ ಈಗ ನಾನು ಉಡುಪಿಯಲ್ಲಿ ವಾಸಿಸ್ತೇನೆ, ನಿನ್ನೆನೂ ಇದ್ದೆ, ಇವತ್ತು ಇರ್ತೇನೆ, ನಾಳೆನೂ ಇರ್ಬೋದು, ಅಂಥ ವಾಕ್ಯಗಳಿಗೆ ಇದನ್ನು ಯೂಸ್ ಮಾಡ್ತಾರೆ. ಸಾಧಾರಣ ವರ್ತಮಾನ ಕಾಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೆಕೆಂಡ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ನಡೆಯುತ್ತಾ ಇರುವ ವರ್ತಮಾನ ಕಾಲ, ಈಗ ನಡೆಯುತ್ತಾ ಇದೆ ಅಂದರೆ ನಾವು ಮಾತನಾಡುವ ಹೊತ್ತಿಗೆ ಏನು ನಡೀತಾ ಇದೆಯೋ ಅದನ್ನು ಹೇಳಲಿಕ್ಕೆ. ಅಂದರೆ ಮಾತಾಡೋಕ್ಕಿಂತ ಮುಂಚೆ ಕ್ರಿಯೆ ಸ್ಟಾರ್ಟ್ ಆಗಿ ಮಾತಾಡುವಾಗ ನಡೀತಾ ಇದ್ದು, ಮಾತಾಡಿ ಆದಮೇಲೆ ಮುಗಿಯುವಂಥ ಕ್ರಿಯೆ ಇದ್ದರೆ ಆ ಮಾತನಾಡುವ ಹೊತ್ತಿಗೆ ಎಕ್ಸಾಕ್ಟ್ಲಿ ಆ ಕ್ರಿಯೆ ನಡೀತಾ ಇದೆ ಅಂತ ಹೇಳಲಿಕ್ಕೆ ಈ ಕಾಲವನ್ನು ಬಳಸ್ತಾರೆ. ಈಗ ನಡೆಯುತ್ತಾ ಇರುವ ಕ್ರಿಯೆಯನ್ನು ಸೂಚಿಸ್ತದೆ. ಐ ಆಮ್ ಕಮಿಂಗ್ ಅಂದರೆ ನಾನು ಬರ್ತಾ ಇದ್ದೇನೆ ಅಂತ ಅರ್ಥ ಈಗ. ನೆಕ್ಸ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ವರ್ತಮಾನ ಕಾಲ. ಕ್ರಿಯೆ ಈಗಾಗಲೇ ಪೂರ್ಣಗೊಂಡಿದೆ, ಆದರೆ ಪರಿಣಾಮ ಈಗಿದೆ. ಅಂದರೆ ಒಂದು ಕ್ರಿಯೆ ಮುಗ್ದಿದೆ ಪೂರ್ಣವಾಗಿ ಅಂತ ನಮ್ಗೆ ಗೊತ್ತಿದೆ ಅಂತ ಹೇಳಿಕ್ಕೆ ಇದನ್ನು ಉಪಯೋಗಿಸ್ತೇವೆ. ಐ ಹ್ಯಾವ್ ಕಮ್ ಅಂದರೆ ನಾನು ಬಂದಿದ್ದೇನೆ, ನಾನು ಇಲ್ಲೇ ಇದ್ದೇನೆ, ಈಗ ಬಂದಿದ್ದೇನೆ. ನೆಕ್ಸ್ಟ್ ಒಂದು ಕ್ರಿಯೆ ಬರ್ತಾ ಇದೆ, ಅದು ಕಾಲ ಬರ್ತಾ ಇದೆ, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ನಿರಂತರವಾಗಿ ನಡೀತಾ ಇದ್ದ ಪೂರ್ಣ ವರ್ತಮಾನ ಕಾಲ. ಅಂದರೆ ಹಿಂದೆ ಆರಂಭವಾಗಿ ಈಗಲೂ ನಡೀತಾ ಇದೆ, ಸತತವಾಗಿ ನಡೀತಾ ಇದೆ. ಸತತವಾಗಿ ನಡೆಯುತ್ತಾ ಇರುವ ಅಥವಾ ನಿರಂತರವಾಗಿ ನಡೆಯುತ್ತಾ ಇರುವ ವರ್ತಮಾನ ಕಾಲ ಅಂತ ಇದು ಕೇಳ್ತಾರೆ. ಹಿಂದೆ ಆರಂಭವಾಗಿ ಈಗಲೂ ಮುಂದುವರಿಯುತ್ತಾ ಇರುವ ಕ್ರಿಯೆ. ಐ ಹ್ಯಾವ್ ಬಿನ್ ಕಮ್ಮಿಂಗ್ ಅಂದರೆ ನಾನು ಬರ್ತಾ ಇದ್ದೇನೆ ಅಂದರೆ ಆಗಲೂ ನಿನ್ನೆನೂ ಬಂದಿದ್ದೆ, ಮೊನ್ನೆನೂ ಬಂದಿದ್ದೆ. ಈ ಬರ್ತಾ ಇರುವ ಆ್ಯಕ್ಷನ್ ಕಂಟಿನ್ಯೂ ನಡೀತಾ ಇದೆ, ಅದಕ್ಕೆ ಈ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂತಾರೆ. ನೆಕ್ಸ್ಟ್, ಪಾಸ್ಟ್ ಟೆನ್ಸಲ್ಲಿ ಏನೆಲ್ಲ ಉಂಟು ಭೂತಕಾಲದಲ್ಲಿ, ಸೇಮ್ ಇದರಲ್ಲೂ 4 ಕಾಲಗಳಿವೆ. ಸಿಂಪಲ್ ಒಂದು ಸಾಧಾರಣ ಅಂದರೆ ವರ್ಬ್ ಟು ಬರ್ತದೆ, ಇಲ್ಲಿ ಕ್ರಿಯೆ ಹಿಂದೆ ನಡೆದಿದೆ. ಐ ಕೇಮ್ ಅಂದರೆ ನಾನು ಬಂದೆ, ಟೈಮ್ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್, ಕಂಟಿನ್ಯೂಯಸ್, ಪಾಸ್ಟ್ ಕಂಟಿನ್ಯೂಯಸ್, ನಡೀತಾ ಇದ್ದ ಭೂತಕಾಲ, ನಡೀತಿದ್ದ ವರ್ತಮಾನ ಕಾಲದಾಗೆ ಇದು ಸಹ ಹಾಗೆ, ಆ ಹೊತ್ತಿಗೆ ಈ ಕ್ರಿಯೆ ನಡೀತಾ ಇತ್ತು ಅಂತ ಹೇಳಲಿಕ್ಕೆ. ಹಿಂದೆ ಯಾವುದೋ ಒಂದು ಸಮಯದಲ್ಲಿ ನಡೀತಾ ಇದ್ದ ಕ್ರಿಯೆ. ಐ ವಾಸ್ ಕಮ್ಮಿಂಗ್ ಅಂದರೆ ನಾನು ಬರ್ತಾ ಇದ್ದೆ ಆ ಹೊತ್ತಿಗೆ, ಅಂದರೆ ಅದಕ್ಕಿಂತ ಮುಂಚೆ ಹೊರಟಿದ್ದೆ, ಅದರ ನಂತರ ಕಂಪ್ಲೀಟ್ ಮಾಡಿದ್ದೆ, ಆ ಹೊತ್ತಿಗೆ ನಾನು ಬರ್ತಾ ಇದ್ದೆ. ನೆಕ್ಸ್ಟ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ಭೂತಕಾಲ. ಹಿಂದೆ ಒಂದು ಕ್ರಿಯೆ ಮುಗಿಯುವುದಕ್ಕಿಂತ ಮುಂಚೆ ಮತ್ತೊಂದು ಕ್ರಿಯೆ ಮುಗಿದಿದೆ, ಆ ಮುಂಚೆ ಮುಗ್ದಿರುವ ಕ್ರಿಯೆಯನ್ನು ಹೇಳಲಿಕ್ಕೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಮಾಡ್ತಾರೆ. ಹಿಂದೆ ಒಂದು ಕ್ರಿಯೆ ಮತ್ತೊಂದು ಕ್ರಿಯೆಗಿಂತ ಮೊದಲು ಪೂರ್ಣಗೊಂಡಿದೆ. ಐ ಹ್ಯಾಡ್ ಕಮ್, ನಾನು ಬಂದಿದ್ದೆ, ಆನಂತರ ಮತ್ತೊಂದು ಕ್ರಿಯೆ ಸಹ ಮುಗಿದಿದೆ, ಸೊ ಆಗ ಅದನ್ನು ಹೇಳಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಇದನ್ನೆಲ್ಲ ನಾನು ನಿಮಗೆ ನಂತರ ಒಂದೊಂದೇ ವಾಕ್ಯದಲ್ಲೆಲ್ಲ ಹೇಳಿಕೊಡ್ತೇನೆ, ಈಗ ಜಸ್ಟ್ ನಿಮಗೆ ಇಂಟ್ರಡಕ್ಷನ್ ಕೊಡ್ತಾ ಇದ್ದೇನೆ. ನೆಕ್ಸ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ನಿರಂತರವಾಗಿ ನಡೆಯುತ್ತಾ ಇದ್ದ ಪೂರ್ಣ ಭೂತಕಾಲ. ಹಿಂದೆ ಆರಂಭವಾಗಿ ಕಂಟಿನ್ಯೂಸ್ ನಡೆದು ಈಗ ಮಾತ್ರ ಮುಗ್ದಿದೆ, ಪದೇ ಪದೇ ನಡೀತಾ ಇತ್ತು ಅಂತೇಳಿ. ಹಿಂದೆ ಆರಂಭವಾಗಿ ನಿರ್ದಿಷ್ಟ ಸಮಯದವರೆಗೆ ನಡೀತಾ ಇದ್ದ ಕ್ರಿಯೆ. ಐ ಹ್ಯಾಡ್ ಬಿನ್ ಕಮ್ಮಿಂಗ್ ಅಂದರೆ ನಾನು ಬರ್ತಾ ಇದ್ದೆ, ಕೆಲವು ಸಮಯದವರೆಗೆ ಬಂದಿದ್ದೇನೆ ಅಂತ, ಆಗ ಕಂಟಿನ್ಯೂ ಇತ್ತದು. ನೆಕ್ಸ್ಟ್, ಫ್ಯೂಚರ್ ಟೆನ್ಸಸ್, ಭವಿಷ್ಯಕಾಲ. ಮೊದಲನೇದು ಸಿಂಪಲ್ ಫ್ಯೂಚರ್ ಟೆನ್ಸ್, ಸಾಧಾರಣ ಭವಿಷ್ಯಕಾಲ. ಅಂದರೆ ಅದೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಥರ ಇದು ಸಹ ಮುಂದೆ ನಡೆಯುವ ಕ್ರಿಯೆ. ನಾವು ಮಾತಾಡೋ ಹೊತ್ತಿಗೆ ಏನು ಯೋಚನೆ ಮಾಡಿ ಹೇಳ್ತೀವೋ ಮುಂದೆ ಆಗ್ಬೋದು ಅಂತ ಹೇಳಲಿಕ್ಕೆ ಅಲ್ಲಿ ಕಮ್, ನಾನು ಬರ್ತೇನೆ ಅಥವಾ ನಾನು ಬರಲಿದ್ದೇನೆ, ಹೀಗೆ. ನೆಕ್ಸ್ಟ್, ಕಂಟಿನ್ಯೂಸ್ ಫ್ಯೂಚರ್ ಟೆನ್ಸ್, ಭವಿಷ್ಯದಲ್ಲಿ ನಡೆಯುತ್ತಾ ಇರುವ ಮಾತನಾಡುವ ಹೊತ್ತಿಗೆ ಮುಂದುವರಿಯುತ್ತಾ ಇರುವ ಕ್ರಿಯೆ. ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂತ ಕೇಳಿದಿರಿ, ಕಂಟಿನ್ಯೂಸ್ ಪಾಸ್ಟ್ ಟೆನ್ಸ್ ಅಂತ ಕೇಳಿದಿರಿ, ಈಗ ಕಂಟಿನ್ಯೂಸ್ ಫ್ಯೂಚರ್ ಟೆನ್ಸ್ ಅಂದರೆ ಇದು ಕಂಟಿನ್ಯೂಸ್ ಅಂದರೆ ಆ ಹೊತ್ತಿಗೆ, ಅಂದರೆ ಆ ಹೊತ್ತಿಗೆ ನಾವು ಮಾತನಾಡುವ ಹೊತ್ತಿಗಿಂತ ಮುಂಚೆ ಕ್ರಿಯೆ ಆರಂಭವಾಗಿದೆ, ನಂತರ ಮುಗೀತದೆ, ಬಟ್ ಆ ಹೊತ್ತಿಗೆ ಅದು ಕಂಟಿನ್ಯೂ ಇರ್ತದೆ, ಮುಂದೆ ಯಾವುದೋ ಸಮಯದಲ್ಲಿ ನಡೆಯುತ್ತಾ ಇರುವ ಕ್ರಿಯೆ. ಐಲ್ ಬಿ ಕಮ್ಮಿಂಗ್, ನಾನು ಬರುತ್ತಾ ಇರುವೆನು. ಒಂದು ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ, ನಾಳೆ 10 ಗಂಟೆಗೆ ನಾನು 9 ಗಂಟೆಗೆ ಓದಲಿಕ್ಕೆ ಶುರು ಮಾಡ್ತೇನೆ, 11 ಗಂಟೆಗೆ ಮುಗಿಸ್ತೇನೆ, 10 ಗಂಟೆಗೆ ನಾನು ಓದ್ತಾ ಇರಲಿರುವೆನು ಭವಿಷ್ಯದಲ್ಲಿ ಅಂತ ಹೇಳಲಿಕ್ಕೆ ಇದರ ಅರ್ಥ. ನೆಕ್ಸ್ಟ್, ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್, ಪೂರ್ಣ ಭವಿಷ್ಯಕಾಲ. ಮುಂದೆ ಒಂದು ನಿರ್ದಿಷ್ಟ ಸಮಯಕ್ಕಿಂತ ಮೊದಲು ಪೂರ್ಣವಾಗಿರುವ ಕ್ರಿಯೆ, ಆ ಹೊತ್ತಿಗಿಂತ ಮುಂಚೆ ಈ ಕ್ರಿಯೆ, ಈ ಕೆಲಸ ಮುಗ್ದಿರ್ತದೆ ಅಂತ ಹೇಳಲಿಕ್ಕೆ ಐ ವಿಲ್ ಹ್ಯಾವ್ ಕಮ್, ನಾನು ಬಂದಿರುತ್ತೇನೆ. ಅದೇ ಥರ ನೆಕ್ಸ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ನಿರಂತರವಾಗಿ ಭವಿಷ್ಯದಲ್ಲಿ ನಡೆಯುತ್ತಾ ಇರುವಂಥ ಕ್ರಿಯೆ. ಮುಂದೆ ಒಂದು ಸಮಯದವರೆಗೆ ಈ ಕ್ರಿಯೆ ನಡೀತಾ ಇರ್ಬೋದು ಅಂತ ಹೇಳಲಿಕ್ಕೆ ಐ ವಿಲ್ ಹ್ಯಾವ್ ಬಿನ್ ಕಮ್ಮಿಂಗ್, ನಾನು ಬರುತ್ತಾ ಇರುತ್ತೇನೆ ಅಥವಾ ಬರುತ್ತಾ ಇರಲಿರುವೆನು.